ನೀವು ಒಬ್ಬ ಹೊಸ ಯೂಟ್ಯೂಬರ್ ಆಗಿದ್ದರೆ ಮತ್ತು ನಿಮ್ಮ ವಿಡಿಯೋಸ್ಗಳಲ್ಲಿ ಕೇವಲ 50ರಿಂದ 60 ವ್ಯೂಸ್ ಬರುತ್ತಿದ್ದಾವೆ ಅಂದರೆ ಈ ವಿಡಿಯೋ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಲಿದೆ. ಯಾಕಂದರೆ ನೀವು ಕೂಡ ಈ 5 ಮಿಸ್ಟೇಕ್ಗಳಲ್ಲಿ ಒಂದಲ್ಲ ಒಂದು ಅಥವಾ ಎಲ್ಲ ಮಿಸ್ಟೇಕ್ಗಳನ್ನು ಮಾಡ್ತಿರ್ತೀರಿ. ಇದರಿಂದಾಗಿ ನಿಮ್ಮ ಚಾನಲ್ ಗ್ರೋ ಆಗ್ತಾನೇ ಇಲ್ಲ. ಈ 5 ಮಾಮೂಲಿ ಮಿಸ್ಟೇಕ್ಗಳಲ್ಲ. ಈ ವಿಡಿಯೋದಲ್ಲಿ ಹೇಳೋ ಮಿಸ್ಟೇಕ್ಗಳು ಎಂಥ ಮಿಸ್ಟೇಕ್ಗಳು ಅಂದರೆ ಇವುಗಳನ್ನು ಮ್ಯಾಕ್ಸಿಮಮ್ ಯೂಟ್ಯೂಬರ್ಸ್ ಮಾಡ್ತಾರೆ, ಆದರೆ ಅವರಿಗೆ ಗೊತ್ತಿರೋದೇ ಇಲ್ಲ ನಾನು ಈ ಮಿಸ್ಟೇಕ್ಗಳನ್ನು ಮಾಡ್ತಿದ್ದೀನಿ ಅಂತ. ಒಂದೊಳ್ಳೆ ಮಾತು ಏನಂದರೆ ಈ 5 ಮಿಸ್ಟೇಕ್ಗಳಲ್ಲಿ ನೀವು ಎಷ್ಟನ್ನು ಅವಾಯ್ಡ್ ಮಾಡ್ತೀರೋ ನಿಮ್ಮ ಚಾನಲ್ ಅಷ್ಟು ಗ್ರೋ ಆಗುತ್ತೆ. ಬೆಸ್ಟ್ ಅಂದರೆ ಈ 5 ಮಿಸ್ಟೇಕ್ಗಳನ್ನು ಅವಾಯ್ಡ್ ಮಾಡಿ. ಇದರಲ್ಲಿ ಮಿಸ್ಟೇಕ್ ನಂಬರ್ 4 ಪ್ರತಿಯೊಬ್ಬರೂ ಅವಾಯ್ಡ್ ಮಾಡಲೇಬೇಕು ಅವರ ಚಾನಲ್ ಗ್ರೋ ಆಗಬೇಕಂದ್ರೆ. ಮತ್ತು ಮಿಸ್ಟೇಕ್ ನಂಬರ್ 5 100% ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ. ಲೆಟ್ಸ್ ಸ್ಟಾರ್ಟ್. ಹಲವಾರು ಜನ ಯೂಟ್ಯೂಬ್ನ ಮೇನ್ಲಿ 2 ರೀಸನ್ಗಾಗಿ ಸ್ಟಾರ್ಟ್ ಮಾಡ್ತಾರೆ: ಹಣ ಗಳಿಸೋಕೆ ಅಥವಾ ಫೇಮಸ್ ಆಗೋಕೆ. ಬಹಳ ಕಡಿಮೆ ಜನ ಹವ್ಯಾಸಕ್ಕಾಗಿ ಇಂಟ್ರೆಸ್ಟ್ಗಾಗಿ ಸ್ಟಾರ್ಟ್ ಮಾಡ್ತಾರೆ. ಹೊಸ ಯೂಟ್ಯೂಬರ್ಸ್ ರಾಂಗ್ ಚಾನಲ್ ಟಾಪಿಕನ್ನು ಚೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಡಾಕ್ಟರ್ ಬ್ರೋ ಅವರ ವಿಡಿಯೋಸ್ ನೋಡಿ ನಾನು ಕೂಡ ಅವರ ಥರ ವ್ಲಾಗಿಂಗ್ ಮಾಡ್ತೀನಿ ಅಂತ ವ್ಲಾಗಿಂಗ್ ಚಾನಲ್ ಸ್ಟಾರ್ಟ್ ಮಾಡೋದು. ಇವನ್ ವ್ಲಾಗಿಂಗ್ ಬಗ್ಗೆ ಏನೂ ಗೊತ್ತಿರಲ್ಲ. ನಿಮಗೆ ಒಂದು ಟಾಪಿಕ್ ಮೇಲೆ ಬೇಸಿಕ್ಕಿಂದ ಇಂಟರ್ಮೀಡಿಯೇಟ್ ನಾಲೆಜ್ ಇಲ್ಲ ಅಂದರೆ ಅಂಥ ಟಾಪಿಕ್ಗಳನ್ನು ಚೂಸ್ ಮಾಡಬೇಡಿ. ಯಾಕಂದರೆ ಅಂಥ ಟಾಪಿಕ್ಗಳಲ್ಲಿ ವೀಡಿಯೋಸ್ ಮಾಡೋಕ್ಕೆ ಆಗಲ್ಲ ಮತ್ತು ವೀಡಿಯೋಸ್ ವೈರಲ್ಲೂ ಆಗಲ್ಲ. ಒಂದು ವೇಳೆ ಹೇಗೋ ಮಾಡಿ ವೀಡಿಯೋಸ್ ಏನೋ ಮಾಡಿದ್ರಿ, ಸ್ವಲ್ಪ ವೈರಲ್ ಕೂಡ ಆಯಿತು, ಆದರೆ ಮುಂದಿನ ವೀಡಿಯೋಸ್ಗಳು ಯೋಚನೆ ಮಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ. ಹಾಗೋ ಹೀಗೋ ಮಾಡಿ ನೆಕ್ಸ್ಟ್ ವೀಡಿಯೋಸ್ ಸಲುವಾಗಿ ಐಡಿಯಾಗಳು ಸಿಕ್ಕರೂ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲ್ಲ. ಸೊ ಸೆಲೆಕ್ಟ್ ಅ ಟಾಪಿಕ್ ದಟ್ ಸೂಟ್ಸ್ ಯು. ಒಂದು ವಿಡಿಯೋ ಮಾಡಿದರೆ ಸಾಲದು, ಚೂಸ್ ಮಾಡಿರೋ ಟಾಪಿಕ್ ಮೇಲೆ ಸಾವಿರಾರು ವಿಡಿಯೋ ಮಾಡುವಷ್ಟು ಧೈರ್ಯ ಇರಬೇಕು. ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರ್ಬೋದು, ಸೊ ಕರೆಕ್ಟ್ ಟಾಪಿಕ್ ಹೇಗೆ ಚೂಸ್ ಮಾಡಬೇಕು? ಸಿಂಪಲ್ ಆನ್ಸರ್: ಒಂದು ಕಾಪಿ ಪೆನ್ ತಗೊಳ್ಳಿ, ಅದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇರೋ ಮತ್ತು ನಿಮಗೆ ಅದರ ಬಗ್ಗೆ ನಾಲೆಜ್ ಇರೋ ಟಾಪಿಕ್ಗಳನ್ನು ಬರಿತಾ ಹೋಗಿ. ಬರೆದ ಮೇಲೆ ಅದಿಷ್ಟರಲ್ಲಿ ನಿಮಗೆ ಒಂದೆರಡು ಒಳ್ಳೆ ಟಾಪಿಕ್ಗಳು ಸಿಗ್ತವೆ. ಫಾರ್ ಎಕ್ಸಾಂಪಲ್, ಒಳ್ಳೆ ಚಿತ್ರ ಬಿಡಿಸ್ತೀನಿ ಅಂದರೆ ಡ್ರಾಯಿಂಗ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಕುಕ್ಕಿಂಗ್ ಚಾನಲ್ ಮಾಡ್ಬೋದು. ಮೂವೀಸ್ ನೋಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಮೂವಿ ರಿವ್ಯೂ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಸೈನ್ಸ್ ಮೇಲೆ ಇಂಟ್ರೆಸ್ಟ್ ಇದೆ ಅಂದರೆ ಫ್ಯಾಕ್ಟ್ ಚಾನಲ್ ಮಾಡ್ಬೋದು. ಹೀಗೆ ಹಲವಾರು ಆಪ್ಷನ್ಸ್ ಇದ್ದಾವೆ. ಮಿಸ್ಟೇಕ್ ನಂಬರ್ 2: ಬ್ಯಾಡ್ ಆಡಿಯೋ. ಒಬ್ಬ ಹೊಸ ಯೂಟ್ಯೂಬರ್ಗೆ ತನ್ನ ಚಾನಲ್ ಮೇಲೆ ಬಹಳ ಕೆಲಸ ಮಾಡಬೇಕಾಗುತ್ತೆ. ಲೈಕ್ ಕ್ಯಾಮ್ರಾ ಕ್ವಾಲಿಟಿ ಇಂಪ್ರೂವ್ ಮಾಡೋದು, ಲೈಟಿಂಗ್ ಇಂಪ್ರೂವ್ ಮಾಡೋದು, ಆಡಿಯೋ ಕ್ವಾಲಿಟಿ ಇಂಪ್ರೂವ್ ಮಾಡೋದು, ವಿಡಿಯೋ ಎಡಿಟಿಂಗ್, ಹೀಗೆ ಹಲವಾರು. ಒಂದು ವೇಳೆ ನೀವು ನನಗೆ ಕೇಳಿದರೆ ಇದಿಷ್ಟರಲ್ಲಿ ಯಾವುದು ಬಹಳ ಇಂಪಾರ್ಟೆಂಟ್ ಅಂದರೆ ನಾನು ಹೇಳೋದು ಒಂದೇ ಉತ್ತರ, ದಟ್ ಈಸ್ ಆಡಿಯೋ. ಯಾಕಂದರೆ ಒಬ್ಬ ವ್ಯಕ್ತಿ ವಿಡಿಯೋ ನೋಡಬಲ್ಲ, ಅದರ ಕ್ವಾಲಿಟಿ ಎಷ್ಟೇ ಲೋ ಆಗಿದ್ರು, ಆದರೆ ಆಡಿಯೋ ಕೆಟ್ಟದಾಗಿದ್ದರೆ ಕಿವಿಗಳಿಗೆ ಇರಿಟೇಟ್ ಆಗುತ್ತೆ. ನೀವೇ ಹೇಳಿ, ಲೈಕ್ ನನ್ನ ಆಡಿಯೋ ಒಂದು ವೇಳೆ ಹೀಗಿದ್ರೆ ನೀವು ನೋಡ್ತಿದ್ರಾ? ಆಬ್ವಿಯಸ್ಲಿ ಇಲ್ಲ, ಅವಾಗಿಂದವಾಗೆ ವಿಡಿಯೋ ಸ್ಟಾಪ್ ಮಾಡ್ತಿದ್ರಿ. ಆದ್ದರಿಂದ ನಿಮ್ಮ ಕಂಟೆಂಟ್ ಎಷ್ಟೇ ಚೆನ್ನಾಗಿದ್ರೂ ಆಡಿಯೋ ಚೆನ್ನಾಗಿಲ್ಲ ಅಂದರೆ ಅದನ್ನು ಬಹಳ ಬೇಗ ಸರಿಪಡಿಸ್ಕೊಳ್ಳಿ. ಇಲ್ಲ ಅಂದರೆ ವಿಡಿಯೋ ಯಾರು ನೋಡಲ್ಲ. ಬಹಳ ಜನ ಹೇಳ್ತಾರೆ ನಮ್ಮ ಹತ್ರ ಮೈಕ್ ಇಲ್ಲ, ಒಳ್ಳೆ ಆಡಿಯೋ ಹೇಗೆ ರೆಕಾರ್ಡ್ ಮಾಡೋದು ಅಂತ. ಇದು ನಿಮ್ಮ ಭ್ರಮೆ ಅಷ್ಟೇ. ಒಳ್ಳೆ ಆಡಿಯೋ ರೆಕಾರ್ಡ್ ಮಾಡೋಕ್ಕೆ ಒಳ್ಳೆ ಮೈಕ್ ಬೇಕಾಗಿಲ್ಲ, ಮೊಬೈಲಿಂದಾನೇ ಒಳ್ಳೆ ಆಡಿಯೋ ರೆಕಾರ್ಡ್ ಮಾಡಬಹುದು. ನಾನು ಕೂಡ ಮೊಬೈಲಿಂದಾನೇ ಆಡಿಯೋ ರೆಕಾರ್ಡ್ ಮಾಡ್ತೀನಿ. ಒಂದು ವೇಳೆ ನಾನು ಹೇಗೆ ಆಡಿಯೋ ರೆಕಾರ್ಡ್ ಆ್ಯಂಡ್ ಎಡಿಟ್ ಮಾಡ್ತೀನಿ ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಅದೇ ಟಾಪಿಕ್ ಮೇಲೆ ಮಾಡ್ತೀನಿ. ಇದಾದರೂ ಆಡಿಯೋ ಬಗ್ಗೆ ಆಯಿತು. ಒಂದು ವೇಳೆ ಈ 3ನೇ ಮಿಸ್ಟೇಕ್ ಮಾಡಿದರೆ ನಿಮ್ಮ ವಿಡಿಯೋ ಯಾರೂ ನೋಡಲ್ಲ, ಜೊತೆಗೆ ಬಯೋಕ್ ಸ್ಟಾರ್ಟ್ ಮಾಡ್ತಾರೆ. ಮಿಸ್ಟೇಕ್ ನಂಬರ್ 3: ಪೂರ್ ಬ್ರ್ಯಾಂಡಿಂಗ್. ಪೂರ್ ಬ್ರ್ಯಾಂಡಿಂಗ್ ಅಂದರೆ ಕೇವಲ ಲೋಗೋ ಚೆನ್ನಾಗಿಲ್ಲ, ಚಾನಲ್ ಥೀಮ್ ಚೆನ್ನಾಗಿಲ್ಲ ಅಥವಾ ಚಾನಲ್ ಹೆಸರು ಚೆನ್ನಾಗಿಲ್ಲ ಅಲ್ಲ. ಯಾಕಂದರೆ ಚೆನ್ನಾಗಿಲ್ಲ ಅನ್ನೋದು ಒಂದು ಪ್ರಾಬ್ಲಮ್, ಆದರೆ ದೊಡ್ಡ ಪ್ರಾಬ್ಲಮ್ ಏನಂದರೆ ಲೋಗೋ, ಥಂಬ್ನೇಲ್, ಥೀಮ್, ವಿಡಿಯೋ ಇವೆಲ್ಲ ಆಲ್ರೆಡಿ ಇರೋ ದೊಡ್ಡ ಯೂಟ್ಯೂಬರ್ಸ್ಗಳಿಂದ ಕಾಪಿ ಮಾಡೋದು. ಕೆಲವರಿಗೆ ಏನು ಅನಿಸುತ್ತೆ ಅಂದರೆ ದೊಡ್ಡ ಯೂಟ್ಯೂಬರ್ಸ್ಗಳಿಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ, ಅವರನ್ನು ಕಾಪಿ ಮಾಡಿದರೆ ನಮಗೂ ವ್ಯೂಸ್ ಬರುತ್ತೆ ಅಂತ. ಆದರೆ ನಿಜವಾಗ್ಲೂ ಇದರ ಅಪೋಸಿಟ್ ಆಗುತ್ತೆ. ಅದು ಹೇಗಂದರೆ ವಿಡಿಯೋ ಚೆನ್ನಾಗಿಲ್ಲ ಅಂದರೆ ವ್ಯೂಸ್ನೇ ಬರಲ್ಲ. ಒಂದು ವೇಳೆ ವಿಡಿಯೋ ಚೆನ್ನಾಗಿದೆ, ವ್ಯೂಸ್ ಬರ್ತಿದ್ದಾವೆ ಅಂದರೆ ಕಮೆಂಟಲ್ಲಿ ಬೈಯೋಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅವರು ಆಲ್ರೆಡಿ ದೊಡ್ಡ ಯೂಟ್ಯೂಬರ್ಸ್ನ ನೋಡಿರ್ತಾರೆ. ಅವರ ತಲೆಯಲ್ಲಿ ಒಂದು ಭಾವನೆ ಕುಂತಿರುತ್ತೆ, ನೀವು ಅವರನ್ನು ಕಾಪಿ ಮಾಡ್ತಿದ್ದೀರಿ ಅಂತ. ಇದರ ನಂತರ ನಿಮ್ಮ ವಿಡಿಯೋ ಎಷ್ಟೇ ಚೆನ್ನಾಗಿದ್ರೂ ಯಾರೂ ನೋಡಲ್ಲ. ಒಂದು ವೇಳೆ ನೀವು ಯಾರಾದರೂ ದೊಡ್ಡ ಯೂಟ್ಯೂಬರ್ಸ್ನ ಕಾಪಿ ಮಾಡ್ತಿದ್ರಿ ಅಂದರೆ ಇವತ್ತೇ ಸ್ಟಾಪ್ ಮಾಡಿ ಮತ್ತು ನಿಮ್ಮದೇ ಆದ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ. ಮಿಸ್ಟೇಕ್ ನಂಬರ್ 4: ರಾಂಗ್ ವಿಡಿಯೋ ಟಾಪಿಕ್ಸ್. ಬಹಳ ಜನ ಹೊಸ ಯೂಟ್ಯೂಬರ್ ಏನು ರಾಂಗ್ ಮಾಡ್ತಾರೆ ಅಂದರೆ ಅವರು ತಮ್ಮ ವಿಡಿಯೋಗಳಿಗೆ ರಾಂಗ್ ಟಾಪಿಕ್ ಸೆಲೆಕ್ಟ್ ಮಾಡ್ತಾರೆ. ಇದರಿಂದಾಗಿ ಅವರ ವಿಡಿಯೋಗಳಿಗೆ ವ್ಯೂಸ್ ಬರೋದೇ ಇಲ್ಲ.
ಬಂದ್ರೂ ಬರೀ 50ರಿಂದ 60 ಅಷ್ಟೇ. ರಾಂಗ್ ಟಾಪಿಕ್ಗಳಲ್ಲಿ ಮೇನ್ಲಿ 2 ಟೈಪ್ಸ್ ಇರುತ್ತವೆ. ಫಸ್ಟ್ ಒನ್, ವಿಡಿಯೋಸ್ ಅಬೌಟ್ ಯುವರ್ ಸೆಲ್ಫ್. ಯೂಟ್ಯೂಬಲ್ಲಿ ನೀವು ಹೊಸಬರಾಗಿದ್ದರೆ ನಿಮಗೆ ಯಾರೂ ನೋಡಿರುವುದಿಲ್ಲ ಮತ್ತು ನೀವು ಯಾರಿಗೂ ಗೊತ್ತಿರುವುದಿಲ್ಲ. ಅದಕ್ಕೆ ಯಾರಿಗೂ ನಿಮ್ಮ ವಿಡಿಯೋಗಳಲ್ಲಿ ಇಂಟ್ರೆಸ್ಟೇ ಇರಲ್ಲ. ಇಂಥ ಸಮಯದಲ್ಲಿ ನೀವು ನಿಮ್ಮ ಬಗ್ಗೆ ವಿಡಿಯೋಸ್ ಮಾಡಿದರೆ ಯಾರೂ ನೋಡೋದೇ ಇಲ್ಲ. ನೋಡಿದರೆ ಕೇವಲ ನೀವು, ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್. ಅದಕ್ಕೆ ಸ್ಟಾರ್ಟಿಂಗಲ್ಲಿ ನಿಮ್ಮ ಬಗ್ಗೆ ನೀವು ವಿಡಿಯೋ ಮಾಡಬೇಡಿ. ಬೆಸ್ಟ್ ಏನಂದರೆ ನಿಮ್ಮ ಚಾನಲ್ ಟಾಪಿಕ್ ಮೇಲೆ ಫೇಮಸ್ ಯೂಟ್ಯೂಬರ್ಸ್ ಬಗ್ಗೆ ವಿಡಿಯೋ ಮಾಡಿ. ಲೈಕ್ ನಾನು ಡಾಕ್ಟರ್ ಬ್ರೋ ತರಹ ವ್ಲಾಗಿಂಗ್ ಮಾಡೋದನ್ನು ಕಲಿತೆ, ಅಥವಾ ದೂತ ಥರ ಸ್ಟೋರಿ ಟೆಲ್ಲಿಂಗ್ ಡಾಕ್ಯುಮೆಂಟ್ರಿ ಮಾಡೋದನ್ನು ಕಲಿತೆ, ಎಟ್ಸೆಟ್ರಾ. ನೀವು ಸೆಲೆಕ್ಟ್ ಮಾಡಿರೋ ಚಾನಲ್ ಟಾಪಿಕಲ್ಲಿ ಯಾರು ಫೇಮಸ್ ಆಗಿದ್ದಾರೋ ಅವರನ್ನು ಚೂಸ್ ಮಾಡಿ. ಸೆಕೆಂಡ್ ಒನ್, ವಿಡಿಯೋಸ್ ದಟ್ ನೋಬಡಿ ವಾಂಟ್ಸ್, ವಿಚ್ ಮೀನ್ಸ್ ಯಾರಿಗೂ ಬೇಕೇ ಇಲ್ಲದ ವಿಡಿಯೋಸ್ ಮಾಡೋದು. ಒಂದು ವೇಳೆ ನೀವು ನಿಮ್ಮ ಬಗ್ಗೆ ವಿಡಿಯೋಸ್ ಮಾಡ್ತಿಲ್ಲ, ಫೇಮಸ್ ಯೂಟ್ಯೂಬರ್ಸ್ ಬಗ್ಗೆ ಮಾಡ್ತಿದ್ದೀರಿ, ಆದರೆ ಒಂದು ತಪ್ಪು ಏನು ಮಾಡ್ತೀರಿ ಅಂದರೆ 2020ರಲ್ಲಿ ಫೇಮಸ್ ಇರೋ ಯೂಟ್ಯೂಬರ್ಸ್ನ 2025ರಲ್ಲಿ ಮಾಡಿದರೆ ಯಾರು ನೋಡ್ತಾರೆ ಹೇಳಿ? ಅದಕ್ಕೆ ಎಂಥ ವಿಡಿಯೋ ಟಾಪಿಕ್ ಚೂಸ್ ಮಾಡಬೇಕು ಅಂದರೆ ನಿಮ್ಮ ಚಾನಲ್ ಟಾಪಿಕಲ್ಲಿ ಪ್ರೆಸೆಂಟ್ ಪಾಪ್ಯುಲರ್ ಇರೋ ವಿಷಯ, ಅಥವಾ ನಿಮ್ಮ ಟಾಪಿಕಲ್ಲಿ ಜನರು ಬಹಳ ಏನನ್ನ ಸರ್ಚ್ ಮಾಡ್ತಿದ್ದಾರೋ ಅದರ ಬಗ್ಗೆ. ಇದನ್ನು ಬಿಟ್ಟು ನಿಮ್ಮ ಮನಸ್ಸಿಗೆ ಬಂದ ಹಾಗೆ ವಿಡಿಯೋಸ್ ಮಾಡಿ, ನಂತರ ನಾನು ವಿಡಿಯೋಸ್ ಚೆನ್ನಾಗಿ ಮಾಡ್ತಿದ್ದೀನಿ, ಟೈಟಲ್ ಚೆನ್ನಾಗಿತ್ತು, ಥಂಬ್ನೇಲ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು, ಆದರೆ ವ್ಯೂಸ್ನೇ ಬರ್ತಾ ಇಲ್ಲ ಎಂದು ಯೋಚನೆ ಮಾಡ್ತೀರಿ. ಅದಕ್ಕೆ ಎಂಥ ವಿಡಿಯೋಗಳು ಮಾಡಿ ಅಂದರೆ ಜನರಿಗೆ ಇಂಟ್ರೆಸ್ಟ್ ಇರೋ ಟಾಪಿಕ್ ಮೇಲೆ ಮಾಡಿ. ಆ್ಯಂಡ್ ಈ ನೆಕ್ಸ್ಟ್ ಮಿಸ್ಟೇಕ್ ನಾನು ಕೂಡ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ 3ರಿಂದ 4 ವರ್ಷ ಮಾಡಿದೆ. ಅದಕ್ಕೆ ನಾನು ಕೂಡ ಗ್ರೋನೇ ಆಗಿಲ್ಲ. ಮಿಸ್ಟೇಕ್ ನಂಬರ್ 5, ಲರ್ನಿಂಗ್ ಬಟ್ ನಾಟ್ ಅಪ್ಲೈಯಿಂಗ್. ಒಬ್ಬ ಹೊಸ ಯೂಟ್ಯೂಬರ್ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ. ಅದರಲ್ಲಿ ವ್ಯೂಸ್ ಬಂದಿಲ್ಲ ಅಂದರೆ ಏನು ಮಾಡ್ತಾನೆ? ಅಫ್ಕೋರ್ಸ್ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾನೆ. ಯೂಟ್ಯೂಬ್ ವಿಡಿಯೋಸ್ಗೆ ವ್ಯೂಸ್ ಬರ್ತಾ ಇಲ್ಲ, ಏನು ಮಾಡೋದು? ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ, ಏನು ಮಾಡೋದು? ಎಟ್ಸೆಟ್ರಾ. ಹೀಗೆ ಸರ್ಚ್ ಮಾಡೋದು ಒಳ್ಳೆಯದು, ಇದರಲ್ಲಿ ಏನು ತಪ್ಪಿಲ್ಲ. ಯೂಟ್ಯೂಬಲ್ಲಿ ಹಲವಾರು ವಿಡಿಯೋಸ್ ಇದ್ದಾವೆ ನಿಮ್ಮ ಸಮಸ್ಯೆ ಪರಿಹರಿಸೋಕೆ. ಆದರೆ ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂದರೆ ನೀವು ಆ ವಿಡಿಯೋಗಳನ್ನು ನೋಡ್ತೀರಿ, ಆದರೆ ಅವುಗಳನ್ನು ನಿಮ್ಮ ಚಾನಲಲ್ಲಿ ಅಪ್ಲೈಯೇ ಮಾಡಲ್ಲ. ಈ ವಿಷಯನ ಚೆನ್ನಾಗಿ ತಿಳ್ಕೊಳ್ಳಿ. ನಿಮ್ಮ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಬರುತ್ತೆ, ಅದರ ಥಂಬ್ನೇಲ್ ನೋಡಿ ಇದರಿಂದ ನಿಮ್ಮ ವಿಡಿಯೋಸ್ಗೆ ವ್ಯೂಸ್ ಬರಬಹುದು ಎಂದು ತಿಳ್ಕೊಂಡು ವಿಡಿಯೋ ನೋಡಿ ಅದರಿಂದ ಕೆಲವು ಟಿಪ್ಸ್ ಕಲಿತುಕೊಂಡು ನೆಕ್ಸ್ಟ್ ವಿಡಿಯೋಗೆ ಮೂವ್ ಆಗ್ತೀರಿ. ಈ ತಪ್ಪನ್ನು ಮಾಡಬೇಡಿ. ಈ ಥರ ವಿಡಿಯೋ ನಿಮಗೆ ಕಂಡ್ರೆ ಮೊದಲು ಅದನ್ನು ನೋಡಬೇಡಿ. ನಿಮ್ಮನ್ನು ನೀವು ಪ್ರಶ್ನಿಸಿ, ನಿನ್ನೆ ನೋಡಿದ ವಿಡಿಯೋ ಅಥವಾ ಮೊನ್ನೆ ನೋಡಿದ ವಿಡಿಯೋ ನನ್ನ ಚಾನಲಲ್ಲಿ ಅಪ್ಲೈ ಮಾಡಿನೋ ಇಲ್ಲೋ ಎಂದು. ಒಂದು ವೇಳೆ ಇಲ್ಲ ಅಂದರೆ ಮೊದಲು ಅದನ್ನು ಅಪ್ಲೈ ಮಾಡಿ. ಯಾಕಂದರೆ ಹೀಗೆ ಬರೀ ವಿಡಿಯೋಸ್ ನೋಡ್ತಾ ಅದನ್ನು ಅಪ್ಲೈ ಮಾಡದೆ 1 ವರ್ಷ 2 ವರ್ಷ 3 ವರ್ಷ ಹೀಗೆ ವರ್ಷಗಳು ಕಳೀತವೆ. ನೀವು ಯೂಟ್ಯೂಬಲ್ಲಿ ಯಾವತ್ತೂ ಗ್ರೋ ಆಗಲ್ಲ. ಅದಕ್ಕೆ ಒಂದು ಕೆಲಸ ಮಾಡಿ, ನೀವು ಈ ವಿಡಿಯೋಯಿಂದ ಏನನ್ನು ಕಲಿತಿರೋ ಅದನ್ನೆಲ್ಲ ನಿಮ್ಮ ಚಾನಲಲ್ಲಿ ಇವಾಗೇ ಅಪ್ಲೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹೀಗೆ ಹೆಲ್ಪ್ಫುಲ್ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.